ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಇವತ್ತು ನಾನು ನಿಮಗೊಂದು ಇನ್ನೊಂದು ಚಿಕ್ಕ ಕಥೆನ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಸಪೋರ್ಟ್ ಮಾಡಿ. ಒಂದು ಸರಿ 6 ಜನ ಕುರುಡರು ಆನೆ ಅನ್ನೋ ಪ್ರಾಣಿ ಬಗ್ಗೆ ಕೇಳ್ತಾರೆ. ಇವ್ರಿಗೆ ಆನೆ ಬಗ್ಗೆ ಗೊತ್ತಿರೋದೇ ಇಲ್ಲ. ಅದಕ್ಕೆ ಇವ್ರಿಗೆ ತುಂಬ ಕುತೂಹಲ, ಆನೆ ಹೇಗಿರುತ್ತಪ್ಪ ಅಂತ. ಹೀಗಾಗಿ ಇವರು ಆನೆಯನ್ನು ಡೈರೆಕ್ಟಾಗಿ ಸ್ಪರ್ಶ ಮಾಡಿ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈಗ ಮೊದಲನೇ ಕುರುಡ ಏನು ಮಾಡ್ತಾನಪ್ಪ ಅಂತಂದರೆ ಆನೆಯ ಸೊಂಡಿಲನ್ನು ಮುಟ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ, ಆನೆ ಅಂದರೆ ದೊಡ್ಡ ದಪ್ಪದಾಗಿರೋ ಹಾವಿನ ರೀತಿಯಲ್ಲಿ ಇದೆ ಅಂತ. ನೆಕ್ಸ್ಟು ಎರಡನೇ ಕುರುಡ ಆನೆಯ ಕಿವಿಯನ್ನು ಮುಟ್ಟಿರ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಆನೆ ಅಂದರೆ ದೊಡ್ಡ ಬೀಸಣಿಗೆ ಥರ ಇದೆ ಅಂತ. ಇನ್ನೊಂದು ಕಡೆ ಮೂರನೇ ಕುರುಡ ಆನೆಯ ಕಾಲನ್ನು ಮುಟ್ಟಿರ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಆನೆ ಅಂದರೆ ಮರದ ತೊಗಟೆ ಥರ ಇದೆ ಅಂತ. ಮತ್ತೊಂದು ಕಡೆ 4ನೇ ಕುರುಡ ಆನೆಯ ಹೊಟ್ಟೆ ಭಾಗವನ್ನು ಮುಟ್ಟಿರ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ, ಆನೆ ಅಂದರೆ ಗೋಡೆ ಥರ ಇದೆ ಅಂತ. 5ನೇ ಕುರುಡ ಆನೆಯ ಬಾಲವನ್ನು ಹಿಡ್ಕೊಂಡು, ಅಯ್ಯೋ, ಇದು ಹಗ್ಗದ ರೀತಿಲಿದೆ ಅಂತಾನೆ. ಇನ್ನು ಕೊನೆ ಕುರುಡ ಆನೆಯ ದಂತವನ್ನು ಮುಟ್ಟಿ ಹೇಳ್ತಾನೆ, ಅಯ್ಯೋ, ನೀವೆಲ್ಲ ಹೇಳಿದ್ದು ತಪ್ಪು, ಆನೆ ಈಟಿಯ ರೂಪದಲ್ಲಿ ಇದೆ ಅಂತಾನೆ. ಇಲ್ಲಿ ತಾವು ಹೇಳಿದ್ದೇ ಸತ್ಯ ಅಂತ ಎಲ್ಲರೂ ಭಾವಿಸ್ತಾರೆ. ಯಾಕಂದರೆ ಎಲ್ಲರೂ ಸಂಪೂರ್ಣವಾಗಿ ಆನೆಯನ್ನು ಸ್ಪರ್ಶ ಮಾಡಿರಲ್ಲ, ಹಾಗೆಯೇ ಆನೆ ಬಗ್ಗೆ ತಿಳ್ಕೊಂಡಿರಲ್ಲ. ಅವ್ರು ಮುಟ್ಟಿದ ಭಾಗವನ್ನೇ ಆನೆ ಅಂತ ಭಾವಿಸ್ತಾರೆ. ಈ ಚಿಕ್ಕ ಕಥೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ನಾವು ಯಾವುದೇ ವಿಷಯವನ್ನೇ ಆಗಲಿ ಪೂರ್ತಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾವು ನಿರ್ಧಾರವನ್ನು ತಗೋಬೇಕು. ಹಾಗೆಯೇ ಸತ್ಯ ಒಂದೇ ಇರ್ಬೋದು, ಅದನ್ನು ನಾವು ನೋಡೋ ದೃಷ್ಟಿಕೋನಗಳು ಬೇರೆ ಬೇರೆ ಇರುತ್ತೆ. ನೀವು ಈ ಚಿಕ್ಕ ಕಥೆಯಿಂದ ಏನು ತಿಳ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ಚಿಕ್ಕ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಚಿಕ್ಕ ಕಥೆಯ ಜೊತೆ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.